ಒಂದು ಡಿಸೀಸ್ ಹೇಗೆ ಹರಡಿತು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸೊಳ್ಳೆಗಳಿಂದ ಅವ್ರಿಗೆ ಅವರೇ ಕಚ್ಚಿಸ್ಕೊಂಡು ಬರೀ 34 ವಯಸ್ಸಿನಲ್ಲಿ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡಿದ ಆ ಒಂದು ಸೈಂಟಿಸ್ಟ್ ನ ಕತೆ ಗೊತ್ತಾ? 1800 ಟೈಮ್ ನಲ್ಲಿ ಯೆಲ್ಲೋ ಫೀವರ್ ಅಂದ್ರೆ ಹಳದಿ ಕಾಯಿಲೆ ಅನ್ನೋದು ಹವಾನ್ ಮತ್ತೆ ಕ್ಯೂಬಾ ದೇಶಗಳಲ್ಲಿ ಹರಡಿ ಸಾವಿರಾರು ಜನ ಸತ್ ಹೋಗ್ತಾ ಇದ್ರು. ಇದು ಹೇಗೆ ಹರಡ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಇದು ಹೇಗೆ ಹರಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದ್ರೆ ಇದು ಇನ್ನೂ ಹರಡೋದನ್ನ ತಡಿಬೇಕಾಗಿತ್ತು. ಈ ಒಂದು ಕಾಯಿಲೆ ಹೇಗೆ ಹರಡ್ತಾ ಇದೆ ಅನ್ನೋದಕ್ಕೆ ಹಲವಾರು ಜನ ಹಲವಾರು ಪ್ರಪೋಸಲ್ಸ್ ಅನ್ನ ಇಟ್ರು. ಅದೇ ತರ ಕಾರ್ಲ್ಸ್ ಫಿನ್ಲೆ ಅನ್ನೋರು ಕೂಡ ಈ ಒಂದು ಕಾಯಿಲೆ ಹರಡ್ತಾ ಇರೋದಕ್ಕೆ ಸೊಳ್ಳೆನೇ ಕಾರಣ ಅನ್ನೋ ಒಂದು ಪ್ರಪೋಸಲ್ ನ ಹೇಳ್ತಾರೆ. ಬಟ್ ಇವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ಪ್ರೂಫ್ ಇರಲಿಲ್ಲ. ಇದನ್ನ ಪ್ರೂವ್ ಮಾಡಬೇಕಾಗಿತ್ತು. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ಡಾಕ್ಟರ್ ಜೆಸ್ಸಿ ಲೇಸರ್ ಅನ್ನೋ US ಆರ್ಮಿನಲ್ಲಿ ಸರ್ವ್ ಮಾಡ್ತಿದ್ದ ಒಂದು ಯಂಗ್ ಫಿಸಿಷಿಯನ್ ಇದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೊರಗಡೆ ಸಿಗ್ತಾ ಇದ್ದ ಬೇರೆ ಬೇರೆ ರೀತಿಯ ಸೊಳ್ಳೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ಈ ಆಲ್ರೆಡಿ ಯೆಲ್ಲೋ ಫೀವರ್ ಏನ್ ಬಂದಿದೆ ಆ ಒಂದು ಪೇಷಂಟ್ಸ್ ಮೇಲೆ ಬಿಟ್ಟು ಅವರನ್ನ ಕಚ್ಚಿಸಿ ಅದೇ ಸೊಳ್ಳೆಗಳನ್ನ ಮತ್ತೆ ಇವ್ರ ಬೇರ್ ಬಾಡಿಲಿ ಆ ಸೊಳ್ಳೆಗಳನ್ನೆಲ್ಲ ಕಚ್ಚಿಸ್ಕೊಂಡ್ರಂತೆ. ಜಸ್ಟ್ 2-3 ಡೇಸ್ ಅಲ್ಲಿ ಅವರಿಗೂ ಕೂಡ ಯೆಲ್ಲೋ ಫೀವರ್ ಬಂದಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಇದು ಮಸ್ಕಿಟೋದಿಂದನೇ ಹರಡ್ತಾ ಇದೆ ಅನ್ನೋದನ್ನ ಕೂಡ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಹೀಗೆ ಕನ್ಫರ್ಮ್ ಆಗಿದ್ರಿಂದ ಸೊಳ್ಳೆಗಳನ್ನೆಲ್ಲ ಒಂದ್ ಕಡೆ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದರಿಂದ ಆ ಯೆಲ್ಲೋ ಫೀವರ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಈ ಒಂದು ವಿಷಯವನ್ನ ಪ್ರೂವ್ ಮಾಡೋದಕ್ಕೆ ಆ ಟೆಸ್ಟ್ ಗೆ ತನ್ನನ್ನು ತಾನೇ ಒಳಗಾಗಿದ್ದ ಆ ಒಂದು ಜೆಸ್ಸಿ ಲೇಸರ್ ಆ ಒಂದು ಡಿಸೀಸ್ ಗೆ ಯಾವುದೇ ಮೆಡಿಸಿನ್ ಇಲ್ಲದೆ ಇದ್ರಿಂದ ಅವರು ಆ ಒಂದು ಯೆಲ್ಲೋ ಫೀವರ್ ನ ಎಲ್ಲಾ ಸಿಂಪ್ಟಮ್ಸ್ ಅನ್ನ ಅನುಭವಿಸಿ ನರಳಿ ತೀರ್ಕೊತಾರೆ. ನೋಡಿ, ಈಗೆಲ್ಲ ಎಷ್ಟೊಂದು ಟೆಕ್ನಾಲಜಿ ಬಂದಿದೆ. ನಾವು ಇವತ್ತು ಅನುಭವಿಸ್ತಾ ಇರೋ ಎಲ್ಲಾ ಟೆಕ್ನಾಲಜಿಯ ಹಿಂದೆನೋ ಏನೋ ಒಂದು ಸ್ಯಾಕ್ರಿಫೈಸ್ ಇದೆ ಅಲ್ವಾ? ನನಗಿರೋ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನಿಮಗೇನಾದ್ರೂ ಈ ತರ ಒಂದು ಪ್ರೂವ್ ಮಾಡೋ ಸಿಚುವೇಶನ್ ಬಂದ್ರೆ ನಿಮ್ಮನ್ನ ನೀವೇ ಟೆಸ್ಟ್ ಗೆ ಒಳಗಾಗಿಸ್ಕೋತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.